ಕಿಚ್ಚ ಸುದೀಪ್ ಹಾಗೂ ಅನೂಪ್ ಭಂಡಾರಿ ಕಾಂಬಿನೇಷನಲ್ಲಿ ಬಂದ ವಿಕ್ರಾಂತ್ ರೋಣ ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು. ಇದೇ ಕಾಂಬಿನೇಷನಲ್ಲಿ ಬಿಲ್ಲಾರಂಗ ಬಾಸ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿದೆ. ಈ ವರ್ಷವೇ ಸಿನಿಮಾ ಶುರು ಆಗುತ್ತೆ ಅಂತ ನಟ ಸುದೀಪ್ ಹೇಳಿದ್ದಾರೆ. ಬಿಲ್ಲಾರಂಗ ಬಾಸ ಕತೆ ಚಿತ್ರಕಥೆ ಸಿದ್ಧಪಡಿಸುವಲ್ಲಿ ನಿರ್ದೇಶಕ ಅನೂಪ್ ಭಂಡಾರಿ ಬ್ಯುಸಿಯಾಗಿದ್ದಾರೆ. ವಿಕ್ರಾಂತ್ ರೋಣ ಸಿನಿಮಾ ನೋಡಿದ ಮೇಲೆ ಸಹಜವಾಗಿಯೇ ಬಿಲ್ಲಾರಂಗ ಬಾಸ ಬಗ್ಗೆ ಕುತೂಹಲ ಮೂಡಿದೆ. 5-6 ವರ್ಷಗಳ ಹಿಂದೆಯೇ ಈ ಸಿನಿಮಾ ಮಾಡುವುದಾಗಿ ಹೇಳಲಾಗಿತ್ತು. ಕಾರಣಾಂತರಗಳಿಂದ ತಡವಾಗುತ್ತಾ ಬಂದಿದೆ. ಇದೀಗ ಬಿಲ್ಲಾರಂಗ ಬಾಸ ಸಿನಿಮಾ ಕಟ್ಟಿಕೊಡಲು ವೇದಿಕೆ ಸಿದ್ಧವಾಗುತ್ತಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಅಭಿಮಾನಿಗಳಂತೂ ಬರೀ ಟೈಟಲ್ ಕೇಳಿಯೇ ಥ್ರಿಲ್ ಆಗಿದ್ದಾರೆ. ಇನ್ನು ಫ್ಯಾನ್ ಮೇಡ್ ಪೋಸ್ಟರ್ಗಳು, ಟೀಸರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲೇ ಇದೆ. ಇದೇ ವರ್ಷ ಸಿನಿಮಾ ಶುರುವಾಗುತ್ತೆ ಎನ್ನುವುದನ್ನು ಕೇಳಿ ಮತ್ತಷ್ಟು ಉತ್ಸುಕರಾಗಿದ್ದಾರೆ. ಅಭಿಮಾನಿಗಳು ಬಿಲ್ಲಾರಂಗ ಬಾಸ ಸಿನಿಮಾ ಅಪ್ಡೇಟ್ಗಾಗಿ ಅನೂಪ್ ಭಂಡಾರಿಯನ್ನು ಪ್ರೀತಿಯಿಂದ ಕಾಡುತ್ತಲೇ ಇದ್ದಾರೆ. ಬೇಡ ಅಪ್ಡೇಟ್ ಕೊಡಿ ಎಂದು ಕೇಳುತ್ತಲೇ ಇದ್ದಾರೆ. ಅಪ್ಡೇಟ್ ಕೊಡದಿದ್ದರೆ ಊಟ ಮಾಡಲ್ಲ ಅಂತೆಲ್ಲ ಹಠ ಹಿಡಿಯುತ್ತಿದ್ದಾರೆ. ಸದ್ಯ ಅನೂಪ್ ಭಂಡಾರಿ ಬಿಲ್ಲಾರಂಗ ಬಾಸ ಅಪ್ಡೇಟ್ ಬಗ್ಗೆ ಸುಳಿವು ಕೊಟ್ಟು ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಎಂದು ಟ್ರೆಂಡ್ ಮಾಡುತ್ತಿದ್ದಾರೆ. ನಿರ್ದೇಶಕ ಅನೂಪ್ ಭಂಡಾರಿ ಬಿಲ್ಲಾರಂಗ ಬಾಸ ಅಪ್ಡೇಟ್ ಆದಷ್ಟು ಬೇಗ ಎನ್ನುವಂತೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿರುವ ಸ್ಕ್ರೀನ್ಶಾಟ್ ವೈರಲ್ ಆಗುತ್ತಿದೆ. ಅನೂಪ್ ಇಂಥದೊಂದು ಪೋಸ್ಟ್ ಮಾಡಿ ಇದೀಗ ಡಿಲೀಟ್ ಮಾಡಿದ್ದಾರೆ ಎಂದು ಅಭಿಮಾನಿಗಳು ಸ್ಕ್ರೀನ್ಶಾಟ್ ವೈರಲ್ ಮಾಡುತ್ತಿದ್ದಾರೆ. ಈ ಬಗ್ಗೆ ಖಾಸಗಿ ಚಾನಲ್ನಲ್ಲಿ ಅನೂಪ್ ಭಂಡಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಈ ರೀತಿಯ ಯಾವುದೇ ಪೋಸ್ಟ್ ಮಾಡಿಲ್ಲ, ಡಿಲೀಟು ಸಹ ಮಾಡಿಲ್ಲ. ಅಭಿಮಾನಿಗಳು ಬಿಲ್ಲಾರಂಗ ಬಾಸ ಅಪ್ಡೇಟ್ ಕೇಳಲು ತಮ್ಮ ಗಮನ ಸೆಳೆಯಲು ಈ ರೀತಿ ಮಾಡುತ್ತಿದ್ದಾರೆ. ಅಪ್ಡೇಟ್ ಕೊಡದಿದ್ದರೆ ಊಟ ಮಾಡಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಅದು ಅವರ ಪ್ರೀತಿ, ಸಿನಿಮಾ ಮೇಲಿನ ನಿರೀಕ್ಷೆ ಎಂದಿದ್ದಾರೆ. ಸುದೀಪ್ ಸರ್ ಹೇಳಿದಂತೆ ಬಿಲ್ಲಾರಂಗ ಬಾಸ ಸಿನಿಮಾ ಈ ವರ್ಷವೇ ಶುರುವಾಗಲಿದೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ ಬಹಳ ಸಮಯ ಬೇಕು. ಹಾಗಾಗಿ ಮ್ಯಾಕ್ಸ್ ಬಳಿಕ ಮತ್ತೊಂದು ಸಿನಿಮಾದಲ್ಲಿ ಸುದೀಪ್ ಸರ್ ನಟಿಸುತ್ತಾರೆ. ಆ ನಂತರವಷ್ಟೇ ನಮ್ಮ ಸಿನಿಮಾ ಎಂದಿದ್ದಾರೆ. ರಂಗಿತರಂಗ ಸಿನಿಮಾ ಮೂಲಕ ಅನೂಪ್ ಭಂಡಾರಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಬಳಿಕ ಮಾಡಿದ ರಾಜರಥ ಸಿನಿಮಾ ಅಷ್ಟಾಗಿ ಸದ್ದು ಮಾಡಲಿಲ್ಲ. ವಿಕ್ರಾಂತ್ ರೋಣ ಸಿನಿಮಾ ಮಾಡಿ ಭರ್ಜರಿ ಕಮ್ಬ್ಯಾಕ್ ಮಾಡಿದರು. ಇದೀಗ ಮುಂದಿನ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ನಟ ಸುದೀಪ್ ಮ್ಯಾಕ್ಸ್ ಸಿನಿಮಾ ಚಿತ್ರೀಕರಣದಲ್ಲಿ ಮುಗ್ಧರಾಗಿದ್ದಾರೆ. ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಬಳಿಕ ತಮಿಳು ನಿರ್ದೇಶಕ ಚೇರನ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಮೂಡಿ ಬರುವ ಸಾಧ್ಯತೆ ಇದೆ. ಇನ್ನು ತಮಿಳು ನಿರ್ದೇಶಕ ವೆಂಕಟ್ ಪ್ರಭು ಜೊತೆ ಸದ್ಯಕ್ಕೆ ಸಿನಿಮಾ ಇಲ್ಲ ಎಂದು ಕಿಚ್ಚ ಸ್ಪಷ್ಟಪಡಿಸಿದ್ದಾರೆ.